ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಇನ್ನು ಸ್ಯಾಟರ್ಡೆ ಮಾರ್ನಿಂಗೆ ನನ್ನ ಹಸ್ಬೆಂಡು ಬಾಕ್ಸ್ ಎಲ್ಲ ರೆಡಿ ಮಾಡಿದರು. ಅದಕ್ಕೆ ಹ್ಯಾಂಡಲ್ಸ್ ಎಲ್ಲ ಹಾಕಿರಲಿಲ್ಲ. ಸೊ ಹ್ಯಾಂಡಲ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ಅದ್ರ ಜಾಗಕ್ಕೆ ಅದನ್ನು ಸೇರಿಸೋದು. ಶೂ ರ್ಯಾಕ್ ಮತ್ತು ಒಂದು ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಬಾಕ್ಸ್ ಥರ ಮಾಡಿಕೊಟ್ಟಿದ್ರು. ಆಮೇಲೆ ಹಲ್ಸಿನಣ್ಣು ಕೂಡ ನಮ್ಮ ಎದುರುಗಡೆ ಮನೆಯವರು ಮರದಲ್ಲಿ ಬಿಟ್ಟಿತ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡೇ ಕಿತ್ಕೊಟ್ರು ಅಂತ ನಮಗೂ ಕೂಡ ಒಂದು ಹಲ್ಸಿನಣ್ಣು ಕೊಟ್ಟಿದ್ದರು. ಅದನ್ನು ಯಾರು ಕೊಡಿ ಅಂದರೆ ಯಾರು ಕಟ್ ಮಾಡಿ ಕೊಡಲೇ ಇಲ್ಲ. ಅದಕ್ಕೆ ನಾನೇ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಸುಲಿದ್ಬಿಟ್ಟು ನಾನೇ ಬಿಡಿಸ್ದೆ. ಚೆನ್ನಾಗಿತ್ತು ಹಲ್ಸಿನಣ್ಣು ಸ್ವೀಟಾಗಿ. ಇನ್ನೊಂಚೂರು ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇತ್ತು, ಬಟ್ ಚೆನ್ನಾಗಿತ್ತು. ಆಮೇಲೆ ಸಂಗೀತ ಕೂಡ ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಅವಳನ್ನೂ ಕೂಡ ಹೋಗಿ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ದೇವ್ರ ಮನೆ ಕ್ಲೀನಿಂಗ್ ಮಾಡೋಣ, ಎಷ್ಟೊಂದು ದಿನ ಆಗಿತ್ತು. ನನ್ನ ಮಮ್ಮಿ ಮನೆಗೆ ಹೋದಾಗಲಿಂದ ನಾನು ಕ್ಲೀನೇ ಮಾಡಿರಲಿಲ್ಲ. ಸೊ ನಮ್ಮ ಅತ್ತೆ ಇದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ, ದೇವ್ರ ಸಾಮಾನೆಲ್ಲ ಇನ್ನು ಕ್ಲೀನ್ ಎಲ್ಲ ಮಾಡ್ಕೊಂಡು ಜೋಣಿಸ್ಕೊ ಅಂತ ಹೇಳಿದ್ರು. ಸರಿ ಅಂತ ಅವರು ಕೂಡ ತೊಳ್ಕೊಡೋಷ್ಟರಲ್ಲಿ ನಾನು ಕೂಡ ದೇವ್ರ ಮನೆ ಎಲ್ಲ ಎರಡೆರಡು ಸಲ ಒರೆಸ್ಕೊಂಡು ಆಮೇಲೆ ಹೊಸ್ಲಿಗೆಲ್ಲ ಇಟ್ಕೊಂಡು ದೇವ್ರಿಗೂ ಹೂವು ಹಾಕಿ ಅಲಂಕಾರ ಮಾಡಿ ದೀಪ ಹಚ್ಚಕ್ಕೆ ರೆಡಿ ಮಾಡಿಕೊಂಡೆ. ಅದಾದಮೇಲಿಂದ ಹೂವು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ಲೂ ಪೂಜೆ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿ ಮುಗಿಸ್ಕೊಂಡೆ. ಹೇಗಿರು ಹುಣ್ಣಿಮೆ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು. ಅದಾದಮೇಲೆ ಮಧ್ಯಾಹ್ನದ ಮೇಲೆ ಸಂಗೀತನೇ ನಾನು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ರಸಮ್ ಮಾಡ್ತೀನಿ ಅಂತ ಅವಳೇ ಪಾಪ ರಸಮ್ ಎಲ್ಲ ಮಾಡಿದ್ಲು. ನಾನು ಅನ್ನಕ್ಕೆ ಇಟ್ಬಿಟ್ಟು ಹಾಗೆ ಸಂಡಿಗೆ ನಾನೇ ಮಾಡಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕಿದೆ. ತುಂಬ ಚೆನ್ನಾಗಿ ಬಂದಿತ್ತು ಗರ್ಗರಮ್ಮಾಗೆ. ಈ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ವ್ಲಾಗಲ್ಲಿ, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ರಸಮ್ ಅನ್ನ ಮತ್ತು ಸಂಡಿಗೆ ಹಪ್ಪಳ ಜೊತೆ ಊಟ ಮುಗಿಸ್ತು. ಇನ್ನು ಸಂಜೆ ಮೇಲೆ ನನ್ನ ಹಸ್ಬೆಂಡ್ ಬಂದಾಗ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡಮ್ಮ ಅಂತ ಹೇಳಿದ್ರು ಅಂತ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಕ್ಕೆ ಫಸ್ಟು ಮಾವಿನಹಣ್ಣು ಪ್ಯೂರಿ ಎಲ್ಲ ತಕ್ಕೊಂಡು ಅದಕ್ಕೆ ಸಕ್ಕರೆ ಮತ್ತು ಒಂದು ವೆನಿಲಾ ಐಸ್ ಕ್ರೀಮ್ ಕಪ್ದು ಹಾಕಿದ್ದೀನಿ. ಅದಾದಮೇಲೆ ಕೋಲ್ಡ್ ಐಸ್ ಕ್ರೀಮು ಮತ್ತು ಒಂದು ಗ್ಲಾಸ್ ಹಾಲು ಮತ್ತು ಒಂದಷ್ಟು ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಕೋಲ್ಡ್ ನೀರು ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕುತ್ಕೊಂಡು ಕುಡಿದ್ಬಿಟ್ಟು ಗಟ್ಟ ಮನೆ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.